ನಾನು ಬರೋವರೆಗೂ ಮಾತ್ರ ಬೇರೆಯವ್ರ ಹವಾ, ನಾನು ಬಂದಮೇಲೆ ನನ್ನದೇ ಹವಾ. ಈ ಡೈಲಾಗ್ ಯಶ್ ಅವ್ರದ್ದಾದರೂ ಕಿರುತೆರೆಯಲ್ಲಿ ಈ ಡೈಲಾಗ್ ಸೂಟಬಲ್ ಆಗೋದು ನಮ್ಮ TRP ಕ್ವೀನ್ ನಿಶಾ ರವಿಕೃಷ್ಣನ್ ಅವ್ರಿಗೆ. ಸೊ ನಾನು ಅದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಅವ್ರಿಗೆ ಮುಂದೆ ಹೇಳ್ತೀನಿ. ಸೊ ಅವರೀಗ ನಮ್ಮ ಜೊತೆ ಇದ್ದಾರೆ. ಹನ್ನೊಂದಿತ್ತು ಕಾಲ ಸಿನಿಮಾದ ಅವರು ಆ್ಯಕ್ಟ್ ಮಾಡಿರುವಂಥ ಸಾಂಗ್ ಇವತ್ತು ರಿಲೀಸ್ ಆಗಿದೆ. ಸೊ ಅದ್ರ ಬಗ್ಗೆ ಎಲ್ಲ ಮಾತನಾಡ್ಸೋಣ. ಹಾಯ್ ನಿಶಾ, ನನಗೆ ನೀವಂದರೆ ತುಂಬಾ ಇಷ್ಟ. ಫಾರ್ ದ ಫಸ್ಟ್ ಟೈಮ್ ನಿಮ್ಮನ್ನು ಇಂಟರ್ವ್ಯೂ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಕೇಳಿ. ಯಾಕೆಂದರೆ ನೀವು ರೌಡಿ ಬೇಬಿ, ಅದಕ್ಕೆ ತುಂಬ ಇಷ್ಟ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. TRP ಕ್ವೀನ್ ಅಂತ ಯಾಕೆ ಹೇಳಿದೆ ಅಂತಂದರೆ, ನೀವು ಗಟ್ಟಿಮೇಳದಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ರಿ. ಸೊ ನಾನಂತೂ ವಾಚ್ ಮಾಡ್ತಾಯಿದ್ದೆ ಕಂಪಲ್ಸರಿ. ಸೊ ನನಗಂತೂ ನಿಮ್ಮ ಆ್ಯಕ್ಟಿಂಗ್ ತುಂಬ ಇಷ್ಟ ಆಗ್ತಾಯಿತ್ತು. ಅದು TRPನಲ್ಲಿ ನಂಬರ್ 1 ಇತ್ತು. ಸೊ ಈಗ ಅಣ್ಣಯ್ಯ ಕೂಡ ನೋಡ್ತಾ ಇರ್ತೀನಿ ನಾನು, ನೀವು ಇದ್ದೀರಾ ಅಂತಲೇ ನೋಡೋದು ನಾನು. ಏನಾದರೂ ಪ್ರೋಮೋಸ್ ಅದು ಇದು ನೋಡ್ತಾ ಇರ್ತೀನಿ. ಸೊ ನಿಮ್ಮ ಆ್ಯಕ್ಟಿಂಗ್ ಅಂತೂ ಸೂಪರ್ಬ್ ಆಗಿರುತ್ತೆ. ಸೊ ಅದು ಕೂಡ TRPನಲ್ಲಿ ಟಾಪಲ್ಲಿದೆ. ಸೊ ಅದಕ್ಕೆ ನಿಮ್ಮನ್ನು TRP ಕ್ವೀನ್ ಅಂತ ಅಂದರೆ ಹೇಗೆ ಅನ್ನಿಸ್ತಿದೆ ಅಂದರೆ ಎಲ್ಲರೂ ನಿಮ್ಮನ್ನು ಅದೇ ಥರ. We at East Point Group of Institutions offer a wide range of courses that provide limitless opportunities, building skills over 2 decades. ಹೌದು, ತುಂಬ ದೊಡ್ಡ ಬಿರುದು, ತುಂಬ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಮಾಡೋ ಬಿರುದು ಇದು. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಲ್ಲರೂ ಕೂಡ ನಾನು ಅಷ್ಟೇ ಸ್ಪೆಷಲಾಗಿ ಟ್ರೀಟ್ ಮಾಡ್ತಾರೆ. ಆ್ಯಂಡ್ ಅದಕ್ಕೆ ತುಂಬ ಖುಷಿ ಆಗುತ್ತೆ. ಐ ಆಲ್ವೇಸ್ ಥ್ಯಾಂಕ್ಫುಲ್ ಎಲ್ಲರಿಗೂ. ಸೊ ಇವತ್ತು ತುಂಬಾ ಸ್ಪೆಷಲ್ ಅಂತ ಅನಿಸುತ್ತೆ ನಿಮಗೆ. ಸೊ ಹನ್ನೊಂದಿತ್ತು ಕಾಲ ನಿಮ್ಮ ಸಾಂಗ್ ರಿಲೀಸ್ ಆಗಿದೆ. ಸೊ ಈಗ ಆಲ್ರೆಡಿ ಒಂದು ಸಾಂಗ್ ಹಿಟ್ಟಾಗಿದೆ, ಇದು ಕೂಡ ಹಿಟ್ಟಾಗೋ ಎಲ್ಲ ಲಕ್ಷಣಗಳು ಕಾಣ್ತಿದೆ. ಸೊ ಈ ಸಾಂಗ್ನ ಸ್ಪೆಷಲ್ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಾ? ನಿಮ್ಗೆ ಹೇಗೆ ಅನಿಸ್ತು ಸಾಂಗ್? ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೂ. ಶೂಟ್ ಅಯ್ಯೋ ಥ್ಯಾಂಕ್ ಯು. ಬಟ್ ನನಗೆ ಶೂಟ್ ಮಾಡುವಾಗನೇ ಈ ಸಾಂಗ್ ಕೇಳಿದಾಗ ಈ ಸಾಂಗ್ ಚೆನ್ನಾಗಾಗತ್ತೆ, ನನ್ನ ಫೇವ್ರೆಟ್ ಸಾಂಗ್ ಯಾವಾಗ ರಿಲೀಸ್ ಆಗುತ್ತೆ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಫೈನಲಿ ರಿಲೀಸ್ ಆಗ್ತಾಯಿದೆ, ತುಂಬ ಖುಷಿ ಆಗ್ತಿದೆ. ಹೌದು, ಮುಂಗಾರು ಮಳೆಯಲ್ಲಿ ಸಾಂಗ್ ತುಂಬಾ ವೈರಲ್ ಆಯಿತು, ತುಂಬ ಟ್ರೆಂಡಿಂಗ್ ಆಯಿತು. ಅದೇ ಥರ ಈ ಸಾಂಗ್ ಕೂಡ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ವಿಜುವಲಿ ತುಂಬ ಚೆನ್ನಾಗಿದೆ, ನೋಡೋದಕ್ಕೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಎಲ್ಲ ನನ್ನನ್ನು ಆಗಲಿ, ವಿನಯ್ ಸರ್ನ ಆಗಲಿ, ಹಾಗೆ ನಮ್ಮ ಲೊಕೇಶನ್ಸ್ನ ಆಗಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಅಭಿಷೇಕ್ ಸರ್. ಹಾಗೆ ನಮ್ಮ ಕೊರಿಯೋಗ್ರಫರ್ ರಘು ಮಾಸ್ಟರು ಪಾಪ ತುಂಬ ಕಷ್ಟಪಟ್ಟು, ಎಲ್ಲರೂ ಅಷ್ಟೇ ಕಷ್ಟಪಟ್ಟು ವರ್ಕ್ ಮಾಡಿರೋದು. ತುಂಬ ಚಾಲೆಂಜಿಂಗ್ನ ಫೇಸ್ ಮಾಡಿ ಶೂಟ್ ಮಾಡಿರೋಂಥ ಸಾಂಗ್ ಇದೆ. ಎಸ್ಪೆಷಲಿ ಒಂದು ಗ್ರೇಟ್ ಎಕ್ಸ್ಪೀರಿಯನ್ಸ್ ನನಗೆ. ಸೊ ನಿಮ್ಮನ್ನು TV ವ್ಯೂವರ್ಸ್ ಎಷ್ಟು ಇಷ್ಟಪಡ್ತಾರೆ ಅಂತ ಅಂದರೆ, ನಿಮಗೆ ಈ ಆಫರ್ ಬಂದಿರೋದು ಒಬ್ಬ TV ವ್ಯೂವರಿಂದಾನೆ. ಅಂದರೆ ಅವರ ವೈಫು ಅಫ್ಕೋರ್ಸ್ ನಿಮ್ಮದು ಸೀರಿಯಲ್ ನೋಡಿರ್ತಾರೆ. ಸೊ ಹಾಗಾಗಿ ನೀವು ತುಂಬ ಇಷ್ಟ, ಫ್ಯಾನ್ ಅಂತ ಹೇಳ್ತಿದ್ರು. ಎಲ್ಲರೂ ಅಷ್ಟೇ ನಿಮ್ಮ ಫ್ಯಾನೇ. ಸೊ ಹಾಗಾಗಿ ನಿಮ್ಮದು ಈ ಆಫರ್ ಬಂದಿರೋದು. ಏನು ಅನಿಸುತ್ತೆ ಅಂದರೆ, ನಿಮ್ಮನ್ನು ಅಷ್ಟು ತುಂಬ ಅಂದರೆ ಕಾನ್ಸಂಟ್ರೇಟ್ ಮಾಡಿ ಜನ ನೋಡ್ತಿದ್ದಾರೆ ನಿಮ್ಮನ್ನು. ನಿಮ್ಮ ಹಾರ್ಡ್ ವರ್ಕು ಅದೇ ಥರ ಇದೆ. ಸೊ ಅಲ್ಲಿ ಆ್ಯಕ್ಟ್ ಮಾಡ್ತೀರಾ, ತೆಲುಗುನಲ್ಲಿ ಮಾಡ್ತೀರಾ, ಮತ್ತು ಇಲ್ಲೂ ಮಾಡ್ತೀರಾ, ಕನ್ನಡದಲ್ಲೂ ಮಾಡ್ತೀರಾ. ಮತ್ತು ಆ್ಯಕ್ಟಿಂಗ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಬೇಕು ಅನ್ನೋ ಥರ. ಏನು ಅನಿಸುತ್ತೆ ಈ ಪ್ರೀತಿಗೆ? ಏನು ನೋ ವರ್ಡ್ಸ್ ಆ್ಯಕ್ಚುಲಿ. ನನಗೆ ನನ್ನ ಕರಿಯರ್ ಶುರುವಾಗಿದ್ದೇ ನನಗೊಂದು ಒಳ್ಳೆ ಫೌಂಡೇಶನ್, ಒಳ್ಳೆ ಬೇಸ್ಮೆಂಟ್ ಅನ್ಸುತ್ತೆ ನನಗೆ. ಅದರಿಂದ ಸಾಕಷ್ಟು ಅವಕಾಶಗಳು ನನಗೆ ಹುಟ್ಕೊಳ್ತಾ ಇದೆ ಇನ್ನೂ. ಸೊ ನಾನು ಯಾವಾಗಲೂ ಚಿರಋಣಿ. ನನಗೆ ಇಷ್ಟು ದಿನದಿಂದ ಸಪೋರ್ಟ್ ಮಾಡ್ಕೊಂಡು ಬಂದಿರೋ ಎಲ್ಲ ವ್ಯೂವರ್ಸ್ಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದು ನಿಮ್ಮ ಸೆಕೆಂಡ್ ಸಿನಿಮಾ. ವಿನಯ್ ರಾಜ್ಕುಮಾರ್ ಅವ್ರ ಜೊತೆ, ಅಫ್ಕೋರ್ಸ್ ದೊಡ್ಡ ಮನೆ ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕು ಅನ್ನೋದು ಎಲ್ಲರಿಗೂ ಒಂದು ಡ್ರೀಮ್ ಇದ್ದೇ ಇರುತ್ತೆ. ಸೊ ನಿಮಗೂ ಆ ಥರದ್ದು ಏನಾದರೂ ಡ್ರೀಮ್ ಇತ್ತಾ? ಸೊ ಈಗ ವಿನಯ್ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದ ಅನುಭವದ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಾ? ಎಲ್ಲರ ಕನಸು ದೊಡ್ಡ ಮನೆಯವ್ರ ಜೊತೆ ಆ್ಯಕ್ಟ್ ಮಾಡೋಕ್ಕೆ, ಎಲ್ಲರ ಕನಸು. ಅವ್ರ ಜೊತೆ ಸ್ಕ್ರೀನ್ ಶೇರ್ ಆಗೋದು ಎಲ್ಲರ ದೊಡ್ಡ ಕನಸು. ನನಗೂ ಕೂಡ ತುಂಬಾ ಲೈಕ್ ಅದೇ ಹೇಳ್ದಂಗೆ ಒಂಥರ ಎಲ್ಲನೂ ಒದಗಿ ಬಂದಿದೆ ಅನ್ನೋ ಥರ. ಎಲ್ಲ ಒಂದು ಆಪರ್ಚುನಿಟಿ ಹುಡ್ಕೊಂಡು ಬಂದಿದೆ ನನಗೆ. ಆ್ಯಂಡ್ ವಿಚ್ ಇಸ್ ಗ್ರೇಟ್. ಆ್ಯಂಡ್ ಈ ಸಾಂಗು ಈ ಮೂವಿನಲ್ಲಿ ಅಂಥ ದೊಡ್ಡ ಪಾತ್ರ ಇಲ್ಲದೇ ಇದ್ದರೂ ಈ ಸಾಂಗ್ ಅದ್ಭುತವಾಗಿದೆ. ಆ್ಯಂಡ್ ಅದ್ಭುತವಾಗಿ ಎಲ್ಲರೂ ಕಾಣಿಸ್ತಾ ಇದ್ದಾರೆ. ಅದೊಂದು ತುಂಬ ಖುಷಿಯಾಗುತ್ತೆ. ಆ್ಯಂಡ್ ಈ ಸಿನಿಮಾನಲ್ಲಿ ವಿನಯ್ ಸರ್ ಜೊತೆ ಆ್ಯಕ್ಟ್ ಮಾಡಿದ್ದು ಬಿಗ್ಗೆಸ್ಟ್ ಥಿಂಗ್. ಆ್ಯಂಡ್ ಅವ್ರ ಜೊತೆ ದೊಡ್ಡ ಮನೆ ಅಂತ ನಾವೇನೋ ಅಂದ್ಕೊಳ್ತೀವಿ, ಬಟ್
ಜಸ್ಟ್ ವೆರಿ ನಾರ್ಮಲ್ ಕಾಮನ್ ಪೀಪಲ್ ಥರ ನಮ್ಮ ಜೊತೆ ತುಂಬ ಡೌನ್ ಟು ಅರ್ತ್ ಆಗಿ ಎಲ್ಲರ ಜೊತೆ, ನನ್ನ ಜೊತೆ ಮಾತ್ರ ಅಂತಲ್ಲ, ಎಲ್ಲ ಟೆಕ್ನಿಷಿಯನ್ಸ್ ಎಲ್ಲ ಕ್ರ್ಯೂ ಮೆಂಬರ್ಸ್ ಜೊತೆಗೆ ಅಷ್ಟೇ ಡೌನ್ ಟು ಅರ್ತ್ ಆಗಿ ಎಲ್ಲರ ಜೊತೆ ಇದ್ದರು. ಆ್ಯಂಡ್ ನನ್ನ ಜೊತೆ ತುಂಬ ಫ್ರೆಂಡ್ಲಿಯಾಗಿ ಇದ್ದರು ಸೆಟ್ಟಲ್ಲಿ ಕೂಡ. ಹಾಗೆ ಮಾತಾಡ್ತಾ ತುಂಬ ಫ್ರೆಂಡ್ಲಿ ಕಾನ್ವರ್ಸೇಷನ್ಸ್ ಇತ್ತು. ತುಂಬ ಕಡಿಮೆ ಜರ್ನಿ ಆಗಿರೋದು ನನಗೆ ಇವ್ರ ಜೊತೆ, ಬಟ್ ಆದರೆ ಯಾವಾಗಲೂ ನೆನ್ಪಿಟ್ಕೊಳ್ಳೋ ಅಂಥ ಒಂದು ಜರ್ನಿ.